ಏನಿದು ದಿನಗಳು ವರ್ಷಗಳು ಕಳೀತಾನೆ ಇದೆ, ಮೆಟ್ರೋ ಕಾಮಗಾರಿ ನಡೀತಾನೆ ಇದೆ. ವಿಧಾನಸೌಧ, ಚಿಕ್ಕಪೇಟೆ, ಸಿಟಿ ಮಾರ್ಕೆಟ್, ಸಿಟಿ ರೈಲ್ವೆ ಸ್ಟೇಷನ್ನಲ್ಲಿ ಮೆಟ್ರೋ ಕಾಮಗಾರಿ ಹೇಗಿದೆ, ಅಲ್ಲಿನ ಸುರಂಗ ರಹಸ್ಯವನ್ನು ಬಿಚ್ಚಿಡ್ತೀವಿ ನೋಡಿ. ಮೆಟ್ರೋ ಸಂಚಾರದ ಖುಷಿಯನ್ನ ಎಂಜಿ ರೋಡ್ ಹಾಗೂ ಮಲ್ಲೇಶ್ವರಂ ಮಾರ್ಗದ ಪ್ರಯಾಣಿಕರು ನೋಡಿದ್ದಾಗಿದೆ. ನಿರೀಕ್ಷಿತ ಲಾಭ ನೀಡದಿದ್ರೂ ಮೆಟ್ರೋ ಸಂಚಾರ ಬೆಂಗಳೂರಿಗೆ ಹೊಸ ಅನುಭವ ನೀಡಿದೆ. ಈ ಪ್ರಕಾರ ಮೆಟ್ರೋದ ಮೊದಲ ಪ್ರಯಾಣ ಅನುಭವ ಶುರುವಾಗಿದ್ದು ಎಂಜಿ ರೋಡ್ನಲ್ಲಿ. ಬೆಂಗಳೂರಿನಲ್ಲಿ ಮೆಟ್ರೋ ಸ್ಟೇಷನ್ಗಳನ್ನು ಗುರುತಿಸಲು ವಿಭಾಗಗಳಾಗಿ ಮಾಡಲಾಗಿದೆ. ಈ ಪ್ರಕಾರ ರೀಚ್ 1 ಅನ್ನು ಪೂರ್ವ ಲೈನ್ ಎಂದು ಗುರುತಿಸಲಾಗಿದೆ. ಈ ಮಾರ್ಗದಲ್ಲಿ 6.7 ಕಿಲೋಮೀಟರ್ ಅಂತರದಲ್ಲಿ ಪರ್ಪಲ್ ಲೈನ್ ಮೆಟ್ರೋ ಸಂಚರಿಸುತ್ತೆ. ಈ ಮಾರ್ಗದಲ್ಲಿ ಬೈಯಪ್ಪನಹಳ್ಳಿ, ಸ್ವಾಮಿ ವಿವೇಕಾನಂದ ರೋಡ್, ಇಂದಿರಾನಗರ, ಹಲ್ಸೂರ್, ಟ್ರಿನಿಟಿ ಸರ್ಕಲ್ ಮತ್ತು ಮಹಾತ್ಮ ಗಾಂಧಿ ರೋಡ್ ಸ್ಟೇಷನ್ಗಳು ಬರಲಿವೆ. ಈ ಮಾರ್ಗದಲ್ಲಿ ಸದ್ಯ 1.5 ವರ್ಷಗಳ ಮೆಟ್ರೋ ಟ್ರೈನ್ ಸಂಚರಿಸುತ್ತಿದೆ. ರೀಚ್ 2 ರಲ್ಲಿ ಪಶ್ಚಿಮ ಲೈನ್ ಮಾರ್ಗ ಎಂದು ಗುರುತಿಸಲಾಗಿದೆ. ಈ ಮಾರ್ಗದಲ್ಲಿ 6.4 ಕಿಲೋಮೀಟರ್ ಅಂತರದಲ್ಲಿ ಮೆಟ್ರೋ ಸಂಚರಿಸಲಿದೆ. ಈ ಮಾರ್ಗದಲ್ಲಿ ಮಾಗಡಿ ರಸ್ತೆ, ಹೊಸಳ್ಳಿ, ವಿಜಯನಗರ, ಅತ್ತಿಗುಪ್ಪೆ, ದೀಪಾಂಜಲಿ ನಗರ, ಮೈಸೂರು ರಸ್ತೆಗಳನ್ನು ಪರ್ಪಲ್ ಲೈನ್ ಮೆಟ್ರೋ ಕ್ರಮಿಸಲಿದೆ. ರೀಚ್ 3 ರಲ್ಲಿ ಉತ್ತರ ಲೈನ್ ಮೆಟ್ರೋ ಕ್ರಮಿಸಲಿದೆ. ಈ ಮಾರ್ಗದಲ್ಲಿ ಮೆಟ್ರೋ 5.1 ಕಿಲೋಮೀಟರ್ ಅಂತರವನ್ನು ಕ್ರಮಿಸಲಿದೆ. ಈ ವೇಳೆ ಸಂಪಿಗೆ ರಸ್ತೆ, ಶ್ರೀರಾಂಪುರ, ಕುವೆಂಪು ರಸ್ತೆ, ರಾಜಾಜಿನಗರ, ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿ, ಮಹಾಲಕ್ಷ್ಮಿ, ಯಶವಂತಪುರ ಸ್ಟೇಷನ್ಗಳು ಬರಲಿವೆ. ಈ ಮಾರ್ಗದಲ್ಲಿ ಗ್ರೀನ್ ಲೈನ್ ಮೆಟ್ರೋ ಸದ್ಯ ಸಂಚಾರ ಆರಂಭಿಸಿ 7 ತಿಂಗಳು ಮುಗಿಯುತ್ತಿದೆ. ರೀಚ್ 3A ನಲ್ಲಿ ಉತ್ತರ ಮಾರ್ಗದ ಸ್ಟೇಷನ್ಗಳನ್ನು ವಿಸ್ತರಿಸಲಾಯಿತು. ಈ ಪ್ರಕಾರ 4.8 ಕಿಲೋಮೀಟರ್ ಅಂತರದಲ್ಲಿ ಪೀಣ್ಯ ಇಂಡಸ್ಟ್ರಿ, ಪೀಣ್ಯ, ಯಶವಂತಪುರ ಇಂಡಸ್ಟ್ರಿಗಳು ಬರಲಿವೆ. ರೀಚ್ 3B ಎಂದು ಉತ್ತರ ಕಾರಿಡಾರ್ನ ಸ್ಟೇಷನ್ಗಳನ್ನು ವಿಸ್ತರಿಸಲಾಯಿತು. ಇದರಲ್ಲಿ ಸದ್ಯ 2.5 ಕಿಲೋಮೀಟರ್ ಅಂತರದಲ್ಲಿ ಒಟ್ಟು ನಾಗಸಂದ್ರ, ದಾಸರಹಳ್ಳಿ, ಜಾಲಹಳ್ಳಿ ಒಟ್ಟು 3 ಸ್ಟೇಷನ್ಗಳಿವೆ. ಡಿಸೆಂಬರ್ ವೇಳೆಗೆ ಈ ಮಾರ್ಗದ ಕಾಮಗಾರಿ ಮುಗಿಯಲಿದ್ದು ಏಪ್ರಿಲ್ ಮೊದಲ ವಾರದಲ್ಲಿ ಗ್ರೀನ್ ಲೈನ್ ಮೆಟ್ರೋ ವಾಣಿಜ್ಯ ಸಂಚಾರ ಆರಂಭಿಸಲಿದೆ. ರೀಚ್ 4 ರಲ್ಲಿ ದಕ್ಷಿಣ ಕಾರಿಡಾರ್ನಲ್ಲಿ 4.1 ಕಿಲೋಮೀಟರ್ ಅಂತರವನ್ನು ಮೆಟ್ರೋ ಕ್ರಮಿಸಬೇಕಿದೆ. ಈ ಮಾರ್ಗದಲ್ಲಿ ನ್ಯಾಷನಲ್ ಕಾಲೇಜು, ಲಾಲ್ಬಾಗ್, ಸೌತ್ ಎಂಡ್ ಸರ್ಕಲ್, ಜಯನಗರ, ರಾಷ್ಟ್ರೀಯ ವಿದ್ಯಾಲಯ ರಸ್ತೆಯನ್ನ ಗ್ರೀನ್ ಲೈನ್ ಮೆಟ್ರೋ 2015ರ ವೇಳೆಗೆ ಮೆಟ್ರೋ ಕ್ರಮಿಸಲಿದೆ. ರೀಚ್ 4B ಅಂದ್ರೆ ಈ ಮಾರ್ಗವನ್ನ ಸಹ ವಿಸ್ತರಿಸಲಾಯಿತು. ಈ ಪ್ರಕಾರ 3.9 ಕಿಲೋಮೀಟರ್ ಅಂತರವನ್ನ ಬನಶಂಕರಿ, ಜಯಪ್ರಕಾಶ್ ನಗರ ಮತ್ತು ಪುಟ್ಟೇನಹಳ್ಳಿ ಸ್ಟೇಷನ್ಗಳು ದಾಟಲಿದೆ. ಗ್ರೀನ್ ಲೈನ್ ಮೆಟ್ರೋ ಈ ಮಾರ್ಗದಲ್ಲಿ ಸಂಚರಿಸಲಿದೆ. ಮೆಟ್ರೋ ಅಂಡರ್ ಗ್ರೌಂಡ್ ಉತ್ತರ ದಕ್ಷಿಣ 1ರಲ್ಲಿ 4 ಕಿಲೋಮೀಟರ್ ಅಂತರವನ್ನ ಮೆಟ್ರೋ ಕ್ರಮಿಸಲಿದೆ. ಈ ಮಾರ್ಗದಲ್ಲಿ 3 ಸ್ಟೇಷನ್ಗಳನ್ನ ಅಂದ್ರೆ ಕೆಂಪೇಗೌಡ, ಚಿಕ್ಕಪೇಟೆ, ಕೃಷ್ಣರಾಜೇಂದ್ರ ಮಾರ್ಕೆಟ್ ಮಾರ್ಗವಾಗಿ ಗ್ರೀನ್ ಲೈನ್ ಮೆಟ್ರೋ ಸಂಚರಿಸಲಿದೆ. ಮೆಟ್ರೋ ಅಂಡರ್ ಗ್ರೌಂಡ್ ಪೂರ್ವ ಪಶ್ಚಿಮ ಮಾರ್ಗ 2ರಲ್ಲಿ 4.8 ಕಿಲೋಮೀಟರ್ ಅಂತರವನ್ನ ಕಬ್ಬನ್ ಪಾರ್ಕ್, ವಿಧಾನಸೌಧ, ಶ್ರೀ ವಿಶ್ವೇಶ್ವರಯ್ಯ, ಕೆಂಪೇಗೌಡ, ಸಿಟಿ ರೈಲ್ವೆ ಸ್ಟೇಷನ್, ಮಾಗಡಿ ರಸ್ತೆಗಳು ಬರಲಿವೆ. ಈ ಮಾರ್ಗದಲ್ಲಿ ಗ್ರೀನ್ ಲೈನ್ ಮೆಟ್ರೋ ಸಂಚರಿಸಲಿದೆ. ನಮ್ಮ ಮೆಟ್ರೋ ಮೊದಲ ಹಾಗೂ 2ನೇ ಹಂತದ ಖರ್ಚು ವೆಚ್ಚ ಹಾಗೂ ರೂಪುರೇಷೆ ಇಂತಿದೆ. ಮೆಟ್ರೋ ಹೈಲೈಟ್ಸ್ಗಳು ಇಂತಿವೆ. ಮೊದಲ ಹಂತದಲ್ಲಿ 42 ಕಿಲೋಮೀಟರ್ ಸಂಚಾರ ಮಾಡಲಿದೆ. ಈ ಯೋಜನೆಗಾಗಿ 13,500 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. 2015 ಸೆಪ್ಟೆಂಬರ್ಗೆ ಯೋಜನೆ ಅಂತ್ಯವಾಗಲಿದೆ. ಇನ್ನು 2ನೇ ಹಂತದಲ್ಲಿ 72 ಕಿಲೋಮೀಟರ್ ಸಂಚಾರವಾಗಲಿದೆ. ಇನ್ನು ಯೋಜನೆಗಾಗಿ 26,500 ಕೋಟಿ ರೂಪಾಯಿ ಖರ್ಚು ಆಗಲಿದೆ. ಕಡೆಗೆ ಈ 2ನೇ ಹಂತದ ಯೋಜನೆ ಟೆಂಡರ್ ಹಂತದಲ್ಲಿದೆ. ಮೊದಲ ಹಂತದಂತೆ 2ನೇ ಹಂತದಲ್ಲೂ BMRCL ಲೆಕ್ಕಾಚಾರ ತಪ್ಪಾಗುತ್ತಾ ಅನ್ನೋ ಅನುಮಾನವಿದೆ. ಉದ್ಯಾನ ನಗರಿ ಬೆಂಗಳೂರಿನ 42 ಕಿಲೋಮೀಟರ್ ಅಂತರವನ್ನು ಮೆಟ್ರೋ ರೀಚ್ ಆಗೋದಕ್ಕೆ 2015ರವರೆಗೂ ಕಾಲಾವಕಾಶ ಇದೆ. ಈ ಡೆಡ್ಲೈನ್ ಅನ್ನಾದರೂ ಮೆಟ್ರೋ ಮಂದಿ ಸರಿಯಾಗಿ ಉಪಯೋಗಿಸಿಕೊಳ್ತಾರಾ, ಇಲ್ಲ ಪ್ರಯಾಣಿಕರಿಗೆ ನಿರಾಸೆಯನ್ನು ಉಂಟು ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ. ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.